ಪ್ರೀತಿಯ ಶಿಕ್ಷಕರಾದ ಡಾಕ್ಟರ್ ಜಿ ಮುನಿವೆಂಕಟಪ್ಪರವರು 7/6/1966ರಂದು ಶ್ರೀಮಾನ್ ಗಂಗಪ್ಪ ಹಾಗೂ ಮುನಿಯಮ್ಮ ಅವರ ಮಕ್ಕಳಲ್ಲಿ ಒಬ್ಬರಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮಿಂದಹಳ್ಳಿ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಮುಗಿಸಿ ನಂತರ ಪ್ರೌಢ ಶಿಕ್ಷಣವನ್ನು ಗೌರ್ಮೆಂಟ್ ಹೈಸ್ಕೂಲ್ ತಾಯಲೂರಿನಲ್ಲಿ ಮುಗಿಸಿರುತ್ತಾರೆ. ನಂತರ ಇವರ ಪದವಿ ಪೂರ್ವ ವಿದ್ಯಾಭ್ಯಾಸಕ್ಕಾಗಿ ಮುಳಬಾಗಿಲು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಳಬಾಗಿಲಿನಲ್ಲಿ HEPS ವಿಷಯದಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುತ್ತಾರೆ. ನಂತರ ಅವರು ಪದವಿ ವಿದ್ಯಾಭ್ಯಾಸಕ್ಕಾಗಿ ಮುಳಬಾಗಿಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೇರಿಕೊಳ್ಳುತ್ತಾರೆ. ಅವರ ಪದವಿಯನ್ನು ಇತಿಹಾಸ, ವಾಣಿಜ್ಯಶಾಸ್ತ್ರ ಮತ್ತು ಪೊಲಿಟಿಕಲ್ ಸೈನ್ಸ್ನಲ್ಲಿ ಅಭ್ಯಾಸ ಮಾಡಿ ಉನ್ನತ ಶ್ರೇಣಿಯಲ್ಲಿ 1990ರಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇದಾದ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಪ್ರಾಚೀನ ಇತಿಹಾಸ ವಿಷಯದಲ್ಲಿ 1991ರಿಂದ 93ರ ಅವಧಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ತದನಂತರ ಶ್ರೀಯುತರು ತಮ್ಮ PhD ಪದವಿಯನ್ನು UGC FIP 2009-2011 ಅಡಿಯಲ್ಲಿ ಪಡೆದಿರುತ್ತಾರೆ. ಇವರ ಮಹಾಪ್ರಬಂಧದ ವಿಷಯ ಕೋಲಾರ ಜಿಲ್ಲೆಯ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಟಿ ಚೆನ್ನಯ್ಯನವರ ಕೊಡುಗೆ ಎಂಬ ಮಹಾಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಇವರಿಗೆ 2013ರಲ್ಲಿ PhD ಪದವಿಯನ್ನು ಪ್ರದಾನ ಮಾಡಿದೆ. ಶ್ರೀಯುತರು 1996ರಲ್ಲಿ ತಮ್ಮ ಮೊದಲ ಶಿಕ್ಷಕ ವೃತ್ತಿಯನ್ನು ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಳ್ಳಾರಿಯಲ್ಲಿ 1996ರಿಂದ 98ರ ಅವಧಿಯಲ್ಲಿ ಆರಂಭಿಸಿರುತ್ತಾರೆ. ಆ ನಂತರ ತಮ್ಮ ಕೆಲಸವನ್ನು ಸರದಿಯಾಗಿ ಸರ್ಕಾರಿ ಪ್ರಥಮ ಕಾಲೇಜು ಮುಳಬಾಗಿಲು 1998ರಿಂದ 2004, ಶಿಡ್ಲಘಟ್ಟ 2004ರಿಂದ 2006, ಮುಳಬಾಗಿಲು 2006ರಿಂದ 2009, ಬಂಗಾರಪೇಟೆ 2011ರಿಂದ 2017 ಹಾಗೂ ಕೊನೆಯದಾಗಿ ಮುಳಬಾಗಿಲು 2017ರಿಂದ 2026 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಕೊನೆಯದಾಗಿ ಅವರು ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳಬಾಗಿಲು ಇಲ್ಲಿ ತಮ್ಮ ಸೇವೆಯ ಕೊನೆ ದಿನಗಳನ್ನು ಪೂರ್ಣಗೊಳಿಸಿರುತ್ತಾರೆ. ಒಟ್ಟಾರೆ ಇವರ ಶಿಕ್ಷಣ ವೃತ್ತಿಯಲ್ಲಿ 30 ವರ್ಷಗಳ ದೀರ್ಘಕಾಲ ಅವಧಿಯಲ್ಲಿ ಇವರು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದರಲ್ಲಿ 7 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಯುತರ ಕುಟುಂಬದ ಬಗ್ಗೆ ತಿಳಿಯೋಣ. ಇವರ ಮಡದಿಯ ಹೆಸರು ಸರಸ್ವತಿ. ಇವರು ಗೃಹಿಣಿ. ಇವರಿಗೆ 3 ಜನ ಮಕ್ಕಳು. ಅದರಲ್ಲಿ ಮೊದಲನೆಯವರು ಮಗ ಎಂ ಸುಕುಮಾರ್. ಇವರು BA ಪದವಿಯನ್ನು ಮುಗಿಸಿದ್ದಾರೆ. ಎರಡನೆಯವರು ಮಗಳು ಎಂ ರುಚಿತಾ, BTech ಪದವಿಯನ್ನು ಮುಗಿಸಿದ್ದಾರೆ. ಕೊನೆಯವರು ಮಗ ಎಂ ಪವನ್ ಕುಮಾರ್. ಇವರು BA ಪದವಿಯನ್ನು ಮುಗಿಸಿದ್ದಾರೆ. ಇದು ಇವರ ಚಿಕ್ಕ ಕುಟುಂಬದ ವಿವರ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಏನೋ ಒಂದು
ಯಾವುದೊಂದು ತೊರೆದ ಹಾಗೆ ಯಾವುದೊಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು. ನನ್ನ ಹೆಸರು ಡಾಕ್ಟರ್ ಸಿ ಚಂದ್ರಪ್ಪ, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವರ್ತೂರು. ಪ್ರೊಫೆಸರ್ ಜಿ ಮುನಿ ವೆಂಕಟಪ್ಪ ಹಾಗೂ ನಾನು ಸ್ನೇಹ ಜೀವಿಗಳು. ಬಾಲ್ಯದಿಂದ ಇಲ್ಲಿನವರೆಗೂ ನಾವಿಬ್ಬರು ಕೂಡ ಒಟ್ಟಾರೆ ಅಧ್ಯಯನವನ್ನು ಮಾಡಿದ್ವಿ. ನಾನು ಕಂಡ ಒಳ್ಳೆಯ ಗುಣಗಳಲ್ಲಿ ಇವರು ಅತ್ಯಂತ ಸರಳ, ಸಜ್ಜನರು ಹಾಗೂ ಸ್ನೇಹ ಜೀವಿಗಳು. ಇಂತಹ ವ್ಯಕ್ತಿ ಅಧ್ಯಯನ, ಮದುವೆ, ಸೇವಾ ಅವಧಿಯಲ್ಲಿ ಒಟ್ಟಾರೆ ನಮ್ಮ ಅನುಭವಗಳನ್ನು, ನಮ್ಮ ಸೇವೆಯನ್ನು ಹಂಚಿಕೊಂಡು ಬೆಳೆದ ಸಮಾಜಮುಖಿಗಳು. ಹಾಗೂ ಈ ಪ್ರಾಧ್ಯಾಪಕರು ತಳಮಟ್ಟದಿಂದ ಬಂದ ಅತ್ಯಂತ ಪ್ರಬುದ್ಧವಾಗಿರ್ತಕ್ಕಂಥ ಪ್ರತಿಭಾವಂತ ಉಪಾಧ್ಯಾಯ. ಇವರು ಆಡಳಿತವನ್ನು ಮಾಡಿದ್ದಾರೆ, ಒಳ್ಳೆಯ ವಾಗ್ಮಿಗಳು. ಅನೇಕ ಕಾಲೇಜುಗಳು ಸುಮಾರು 10 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ನಿರರ್ಗಳವಾದ ಸೇವೆಯನ್ನು ಮಾಡಿದ್ದಾರೆ. ಹಾಗೂ ಇವರು ಪ್ರಾಧ್ಯಾಪಕರಾಗಿ ಇತಿಹಾಸದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ. ಆಮೇಲೆ ಬಹುಭಾಷಾ ವ್ಯಕ್ತಿತ್ವ, ಇಂಗ್ಲಿಷ್, ತೆಲುಗು, ಹಿಂದಿ ಮತ್ತು ಕನ್ನಡವನ್ನು ನಿರರ್ಗಳವಾಗಿ ಮಾತನಾಡುವ ಮತ್ತು ಬರೆಯುವ ಶೈಲಿಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ನಮ್ಮ ಸಮಕಾಲೀನರ ಗೆಳೆಯರಲ್ಲಿ ಇವರು ಕೂಡ ಒಬ್ಬರು. ಹಾಗಾಗಿ ಇವರ ಸೇವಾ ಅನುಭವದ ನಿವೃತ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಶುಭವಾಗಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೇನೆ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಇಂದು ನಮ್ಮ ಕುಟುಂಬಕ್ಕೆ ತುಂಬ ಭಾವನಾತ್ಮಕ ಮತ್ತು ಹೆಮ್ಮೆಯ ದಿನ. ನನ್ನ ತಂದೆಯವರು ತಮ್ಮ ಜೀವನದ ಅಮೂಲ್ಯ ವರ್ಷಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಸಮರ್ಪಿಸಿ ಇಂದು ಗೌರವಯುತವಾಗಿ ನಿವೃತ್ತಿಯಾಗುತ್ತಿದ್ದಾರೆ. ಒಬ್ಬ ಉತ್ತಮ ಶಿಕ್ಷಕರಾಗಿ, ನಂತರ ಪ್ರಾಂಶುಪಾಲರಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ್ದಾರೆ. ಅವರ ಪ್ರಾಮಾಣಿಕತೆ, ಶಿಸ್ತು, ಸರಳತೆ ಮತ್ತು ಕರ್ತವ್ಯ ನಿಷ್ಠೆ ನನಗೆ ಸ್ಫೂರ್ತಿಯಾಗಿದೆ. ಅಪ್ಪ, ನಿಮ್ಮ ಮಗಳಾಗಿ ನಾನು ನಿಮ್ಮ ಬಗ್ಗೆ ಅಪಾರ ಹೆಮ್ಮೆ ಹೊಂದಿದ್ದೇನೆ. ನೀವು ನಮಗೆ ಉತ್ತಮ ಶಿಕ್ಷಣವನ್ನಷ್ಟೇ ಅಲ್ಲ, ಒಳ್ಳೆಯ ಮನುಷ್ಯರಾಗಿ ಬದುಕುವುದನ್ನು ಕಲಿಸಿದ್ದೀರಿ. ಇಂದು ನಿಮ್ಮ ಸೇವೆಗೆ ಗೌರವ ಸಲ್ಲಿಸಲು ಬಂದಿರುವ ಪ್ರತಿಯೊಬ್ಬರಿಗೂ ನಮ್ಮ ಕುಟುಂಬದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು. ಅಪ್ಪ, ನಿಮ್ಮ ನಿವೃತ್ತಿ ಜೀವನ ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿಯಿಂದ ತುಂಬಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಲವ್ ಯು ಅಪ್ಪ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಡಾಕ್ಟರ್ ಮುನಿ ವೆಂಕಟಪ್ಪ ಸರ್ ರವರಿಗೆ ನಿಮ್ಮ ನಿವೃತ್ತಿ ಜೀವನದ ಈ ವಿಶೇಷ ಕ್ಷಣದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ಸರ್.
ತಮ್ಮ ಜ್ಞಾನ, ಪ್ರಾಮಾಣಿಕತೆ, ಶಿಸ್ತು ಹಾಗೂ ಸಮರ್ಪಿತ ಸೇವೆಯಿಂದ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಅಮೂಲ್ಯ ಕೊಡುಗೆ ಸದಾ ಸ್ಮರಣೀಯವಾಗಿದೆ. ಪ್ರಾಂಶುಪಾಲರಾಗಿ ತಮ್ಮ ದೂರದೃಷ್ಟಿಯ ನಾಯಕತ್ವ, ವಿದ್ಯಾರ್ಥಿಗಳ ಹಾಗೂ ಸಹೋದ್ಯೋಗಿಗಳ ಮೇಲಿನ ಕಾಳಜಿ ಮತ್ತು ಮಾನವೀಯ ಮೌಲ್ಯಗಳು ನಮ್ಮೆಲ್ಲರಿಗೂ ಸದಾ ಆದರ್ಶವಾಗಿವೆ. ನಿಮ್ಮ ನಿವೃತ್ತಿಯು ಕೇವಲ ಒಂದು ಹುದ್ದೆಯಿಂದ ವಿರಾಮ ಹೊರತು ನಿಮ್ಮ ಅನುಭವ, ಮಾರ್ಗದರ್ಶನ ಮತ್ತು ಪ್ರೇರಣೆ ಮುಂದಿನ ಪೀಳಿಗೆಗೂ ಬೆಳಕಿನ ದಾರಿಯಾಗಿರುತ್ತದೆ. ದೇವರು ನಿಮಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ, ನೆಮ್ಮದಿ, ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡಿದ ಸುಖಮಯ ನಿವೃತ್ತಿ ಜೀವನವನ್ನು ಕರುಣಿಸಲಿ ಎಂದು ಹಾರೈಸುತ್ತೇನೆ. ಒಬ್ಬ ಉತ್ತಮ ಶಿಕ್ಷಕರು ಜ್ಞಾನವನ್ನು ಬೋಧಿಸುತ್ತಾರೆ. ಒಬ್ಬ ಶ್ರೇಷ್ಠ ಶಿಕ್ಷಕರು ಜೀವನವನ್ನು ರೂಪಿಸುತ್ತಾರೆ. ಅಂತಹ ಶ್ರೇಷ್ಠ ಗುರು ಹಾಗೂ ಆದರ್ಶ ಪ್ರಾಂಶುಪಾಲರಾದ ತಮಗೆ ನಮ್ಮ ಅನಂತ ಗೌರವ ಮತ್ತು ಕೃತಜ್ಞತೆಗಳು. ತಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಸರ್. ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭ ಹಾರೈಕೆಗಳೊಂದಿಗೆ ಡಾಕ್ಟರ್ ಗೋಪಿನಾಥ್.